ಹಾಯ್ ಹಲೋ ನಮಸ್ತೆ. ಕ್ವೆಶನ್ ಮಾರ್ಕ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ಸ್ನೇಹಿತರೆ, ಹಿಂದೆ ಜೂನ್ ತಿಂಗಳ ಷೇರುಗಳು ಹಾಗೂ ಜುಲೈ ತಿಂಗಳ ಷೇರುಗಳ ಎಕ್ಸ್ಪೆರಿಮೆಂಟ್ ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಅಲ್ವಾ. ಜೂನ್ನಲ್ಲಿ ಎಕ್ಸ್ಪೆಕ್ಟೇಷನ್ಗಿಂತ ಡಬಲ್ ರಿಟರ್ನ್ಸ್ ಬಂದಿತ್ತು. ಜುಲೈನಲ್ಲಿ ಎಕ್ಸ್ಪೆಕ್ಟೇಷನ್ ಎಷ್ಟಿತ್ತು ಅಷ್ಟು ಮಾತ್ರ ರಿಟರ್ನ್ಸ್ ಬಂದಿತ್ತು. ಆದರೆ ಆಗಸ್ಟ್ನಲ್ಲಿ ಯಾವ ರೀತಿ ರಿಟರ್ನ್ಸ್ ಬಂದಿದೆ? ಪಾಸಿಟಿವ್ ಆಗಿದೆಯಾ, ನೆಗೆಟಿವ್ ಆಗಿದೆಯಾ, ಎಕ್ಸ್ಪೆಕ್ಟೇಷನ್ ರೀಚ್ ಆಗಿದೆಯಾ? ಬನ್ನಿ ಕ್ವಿಕ್ ಆಗಿ ನೋಡ್ತಾ ಬರೋಣ. ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ 10 ಸ್ಟಾಕ್ಸ್ ಫಾರ್ ದಿಸ್ ಮಂತ್ ಆಗಸ್ಟ್ ಅನ್ನುವಂತಹ ಟೈಟಲ್ನಲ್ಲಿ ನಾನು ಒಂದು ವಿಡಿಯೋ ಮಾಡಿದ್ದೆ. ಯಾವಾಗ ಆಲ್ಮೋಸ್ಟ್ ಆಗಸ್ಟ್ ಸ್ಟಾರ್ಟಿಂಗ್ನಲ್ಲಿ ಅಪ್ಲೋಡ್ ಮಾಡಿದ್ದೆ ನಾನು 31ನೇ ತಾರೀಕು ಜುಲೈ, ವಿಚ್ ವಾಸ್ ದ ಲಾಸ್ಟ್ ವರ್ಕಿಂಗ್ ಡೇ ಆಫ್ ಜುಲೈ ತಿಂಗಳ ಸ್ಟಾಕ್ ಮಾರ್ಕೆಟ್ ಅಂತ ಹೇಳಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಅಂದರೆ 3 ಕಾಲ್ ಟೈಮ್ನಲ್ಲಿ ನಾನು ಪರ್ಚೇಸ್ ಮಾಡಿದ್ದೆ ಅಂತ. ಯಾವ ಕಾರಣಕ್ಕೆ ಪರ್ಚೇಸ್ ಮಾಡಿದ್ದೆ? ಬೇಸ್ಡ್ ಆನ್ ಗುಡ್ ಕ್ವಾರ್ಟರ್ಲಿ ರಿಸಲ್ಟ್ಸ್. ಒಳ್ಳೆ ರಿಸಲ್ಟ್ಸ್ ಕೊಟ್ಟಿದೆ ಈ ಷೇರುಗಳು. ಹಾಗಾಗಿ ನಾನು ಈ ಷೇರುಗಳನ್ನ ಒಂದೊಂದು ಕ್ವಾಂಟಿಟಿ ಜಸ್ಟ್ ಪರ್ಚೇಸ್ ಮಾಡಿದ್ದೆ. ಒಳ್ಳೆ ಫಂಡಮೆಂಟಲ್ಸ್ ಇರುವಂತಹ ಷೇರುಗಳನ್ನ ನಾನು ಪರ್ಚೇಸ್ ಮಾಡಿದೆ ಅಂತ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೆ, ರೈಟ್. ಸೊ ಆ 10 ಷೇರುಗಳು ಎಷ್ಟು ಪ್ರಾಫಿಟ್ ಕೊಟ್ಟಿದೆ, ಎಷ್ಟು ರಿಟರ್ನ್ಸ್ ಕೊಟ್ಟಿದೆ ಒಂದು ತಿಂಗಳಲ್ಲಿ ಅಂತ ನೋಡೋದಾದರೆ, ಸೊ ನೋಡ್ಬೋದು ವರುಣ್ ಬೆವರೇಜಸ್ 1580 ಇತ್ತು ಪರ್ಚೇಸ್ ಮಾಡಿದಾಗ. ಆ್ಯಂಡ್ ನೆನ್ನೆ ವಿಚ್ ವಾಸ್ ದ ಲಾಸ್ಟ್ ವರ್ಕಿಂಗ್ ಡೇ ಆಫ್ ಆಗಸ್ಟ್ 1500 ರೇಂಜ್ನಲ್ಲಿ ಟ್ರೇಡ್ ಆಗ್ತಿತ್ತು. ಸೊ ನನಗೆ ಪ್ರಾಫಿಟ್ ಏನೂ ಕೊಟ್ಟಿಲ್ಲ, 80 ರೂಪೀಸ್ ಲಾಸ್ ಆಗಿದೆ ಪರ್ ಶೇರು. ಸೊ ಒಂದು ಶೇರ್ಗೆ 80 ರೂಪೀಸ್ ಡೌನ್ ಆಗಿದೆ, ಹತ್ತಿರ 5% ಡೌನಲ್ಲಿ ಟ್ರೇಡ್ ಆಗ್ತದೆ. ಸೊ ಯಾಕಿರ್ಬೋದು ಕಾರಣ? ಆಲ್ಮೋಸ್ಟ್ ಎಲ್ಲ ಷೇರುಗಳು ಕೂಡ ಡೌನ್ ಆಗಿತ್ತು. ಯಾಕೆ? ನಿಮ್ಗೆ ಗೊತ್ತಿದೆ ರೀಸನ್ಸು. ಸೊ ಆಗಸ್ಟ್ 6ನೇ ತಾರೀಕು 7ನೇ ತಾರೀಕು ಟೈಮ್ನಲ್ಲಿ ನಮ್ಮ ಭಾರತದ ಸ್ಟಾಕ್ ಮಾರ್ಕೆಟ್ ಡೌನ್ ಆಯ್ತಲ್ವಾ. ಸೊ ನಿಮಗೆ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಅಂತ ಅಂದ್ಕೊಳ್ತೇನೆ ಯಾಕೆ ಡೌನ್ ಆಯಿತು ಅನ್ನುವಂತಹ ಕಾರಣ. ಜಾಪನೀಸ್ ಸ್ಟಾಕ್ ಮಾರ್ಕೆಟ್ ಬಿದ್ದಿತ್ತಲ್ವಾ. ಸೊ ಹಾಗಾಗಿ ಅದರ ಎಫೆಕ್ಟ್ ಆಲ್ಮೋಸ್ಟ್ ಎಲ್ಲ ಷೇರು ಮಾರ್ಕೆಟ್ ಮೇಲೂ ಕೂಡ ಆಯಿತು, ಎಲ್ಲ ದೇಶದ ಸ್ಟಾಕ್ ಮಾರ್ಕೆಟ್ ಮೇಲೆ. ಸೊ ಹಾಗಾಗಿ ಭಾರತೀಯ ಸ್ಟಾಕ್ ಮಾರ್ಕೆಟ್ಗೂ ಕೂಡ ಅರೌಂಡ್ 5%, ನನ್ನ ಸ್ಟಾಕು ಕೂಡ ಅರೌಂಡ್ 5% ಡೌನ್ ಆಗಿತ್ತು. ಹೇಳಿದ್ದೆ ನಾನು ಒಂದು ವೀಡಿಯೋದಲ್ಲೂ ಕೂಡ ಮಾಡಿದ್ದೆ, ಪೋಸ್ಟ್ ಕೂಡ ಹಾಕಿದ್ದೆ, ರೈಟ್. ಸೊ ಹಾಗಾಗಿ ಅದರ ಇಂಪ್ಯಾಕ್ಟ್ ಅಂತ ಹೇಳ್ಬೋದು ಮೇಜರ್ ಆಗಿ. ಓಕೆ, ಸೊ ಒಳ್ಳೆ ಕ್ವಾರ್ಟರ್ಲಿ ರಿಸಲ್ಟ್ಸ್ ಕೊಟ್ಟಿದ್ರು ಕೂಡ ಈ ಷೇರುಗಳು ಸೊ ಡೌನ್ ಆಗಿದೆ. ಸೊ ಯಾಕೆ? ವರುಣ್ ಬೆವರೇಜಸ್ ಒಳ್ಳೆ ರಿಸಲ್ಟ್ ಕೊಟ್ಟಿತ್ತು. ಸೊ ಹಾಗಾಗಿ ಸೊ ಆಲ್ಮೋಸ್ಟ್ ಡೌನ್ ಆಗಿತ್ತು. ಸೊ ಇವಾಗ 1500 ರೇಂಜ್ನಲ್ಲಿ ಟ್ರೇಡ್ ಆಗ್ತಾ ಇದೆ. ಆನಂತರ ಟಾರೆಂಟ್ ಪವರ್ ನೋಡ್ಬೋದು. ಸೊ ಟಾರೆಂಟ್ ಪವರ್ ಅರೌಂಡ್ 1850ನಲ್ಲಿತ್ತು, ಈಗ 1743ನಲ್ಲಿ ಟ್ರೇಡ್ ಆಗ್ತಾಯಿತ್ತು. ಸುಮಾರು 111 ರೂಪಾಯಿ ಡೌನ್ ಆಗಿದೆ. ಆಲ್ಮೋಸ್ಟ್ 6% ಡೌನ್ ಆಗಿದೆ ಅಂತಲೇ ಹೇಳ್ಬೋದು 1 ಮಂತಲ್ಲಿ. ನಂತರ 5 ಸ್ಟಾರ್ ಬಿಸ್ನೆಸ್ ಫೈನಾನ್ಸ್, ಇದು ಕೂಡ ಒಳ್ಳೆ ಪ್ರಾಫಿಟ್ ಕೊಟ್ಟಿದೆ ಈ ಒಂದು ಸಂಸ್ಥೆ ಕೂಡ, 5 ಸ್ಟಾರ್. ಸೊ ಇದು ಕೂಡ ಆಲ್ಮೋಸ್ಟ್ 1% ನೆಗೆಟಿವಲ್ಲಿ ತೋರಿಸ್ತಾ ಇದೆ. ನಂತರ ಲಾಯ್ಡ್ ಮೆಟಲ್ಸ್ ಬರುತ್ತೆ. ಸೊ ಇದು ಕೂಡ ಅಮೇಝಿಂಗ್ ರಿಟರ್ನ್ಸ್ ಕೊಟ್ಟಿದೆ, ಅಮೇಝಿಂಗ್ ರಿಸಲ್ಟ್ ಕೊಟ್ಟಿದೆ. ಸೊ ಒಂದು ತಿಂಗಳಲ್ಲಿ ಜಾಸ್ತಿ ರಿಟರ್ನ್ಸ್ ಏನಿಲ್ಲ, ಜಸ್ಟ್ 2.65% ಮೇಲೆ ಹೋಗಿದೆ ಅಂತಲೇ ಹೇಳ್ಬೋದು. ನಂತರ ಸೂಮಿಟೋಮೋ ಕೆಮಿಕಲ್ಸ್ ಇದೆ, ನೆಗೆಟಿವ್ ರಿಟರ್ನ್ಸ್ ಇದೆ, ಆಲ್ಮೋಸ್ಟ್ 1.35% ಡೌನ್ ಆಗಿದೆ ಒಂದು ತಿಂಗಳಲ್ಲಿ ನೋಡೋದಾದರೆ. ನಂತರ ಝೆನ್ ಟೆಕ್ನಾಲಜಿ, ಇದು ಆಲ್ಮೋಸ್ಟ್ ಮೇಲೆ ಹೋಗಿತ್ತು, ಹತ್ತಿರ 2000 ರೇಂಜ್ವರೆಗೂ ಹೋಗಿತ್ತು, ಲೈಕ್ 1970ವರೆಗೂ ಹೋಗಿತ್ತು ಅಂತ ಅಂದ್ಕೊಳ್ತೇನೆ. ಸೊ ಆದ್ದರಿಂದ ಪ್ರಾಫಿಟ್ ಬುಕಿಂಗ್ ಕಂಡು ಬಂತು. ಸೊ ಹಾಗಾಗಿ ಇದು ಕೂಡ ಒಂದು ತಿಂಗಳಲ್ಲಿ -5 ರೂಪೀಸ್, ಅಂದರೆ 5 ರೂಪೀಸ್ ಡೌನ್ ಆಗಿದೆ ಅಂತಲೇ ಹೇಳ್ಬೋದು 1 ಮಂತಲ್ಲಿ. ನಂತರ ಟಿಪ್ಸ್ ಇಂಡಸ್ಟ್ರಿ, ಇದು ಕೂಡ ಒಳ್ಳೆ ಕಂಪನಿ. ಸೊ ಒಳ್ಳೆ ರಿಸಲ್ಟ್ಸ್ ಕೊಟ್ಟಿತ್ತು, ಇದೇ ಹೈಯೆಸ್ಟ್ ಪರ್ಫಾರ್ಮೆನ್ಸ್ ಕೊಟ್ಟಿರೋದು. ಸೊ 10 ಶೇರಲ್ಲಿ ಸುಮಾರು ಹತ್ತಿರ ಇದು 22%ವರೆಗೂ ರಿಟರ್ನ್ಸ್ ಕೊಟ್ಟಿತ್ತು. ಸೊ ಆ ನಂತರ ಪ್ರಾಫಿಟ್ ಬುಕಿಂಗ್ ಆಯಿತು. ಸೊ ಹಾಗಾಗಿ ಸೊ ಹತ್ತಿರ 19.55% ರಿಟರ್ನ್ಸ್ ತೋರಿಸ್ತಾ ಇದೆ ಒಂದು ಶೇರ್ಗೆ. ಸುಮಾರು 123 ರೂಪಾಯಿ ರಿಟರ್ನ್ಸ್ ಕೊಟ್ಟಿದೆ ಅಂತಲೇ ಹೇಳ್ಬೋದು. ನಂತರ ಡೊಡ್ಲಾ ಡೈರಿ, ಇದು ಕೂಡ ಒಳ್ಳೆ ರಿಟರ್ನ್ಸ್ ಕೊಟ್ಟಿದೆ. ನೋಡ್ಬೋದು ಹತ್ತಿರ ಇಯರ್ ಆನ್ ಇಯರ್ 85% ಪ್ರಾಫಿಟ್ ವೇರಿಯಬಿಲಿಟಿ ಆಗಿದೆ. ಸೊ ಇದು ಕೂಡ ಹತ್ತಿರ 7% ಕೊಟ್ಟಿದೆ ರಿಟರ್ನ್ಸು. ತುಂಬ ಚೆನ್ನಾಗಿ ಹೋಗ್ತಾ ಇತ್ತು. ಯಾಕೆ? ಸ್ಟಾಕ್ ಮಾರ್ಕೆಟ್ ಕ್ರ್ಯಾಶ್ ಆಗಿರಲಿಲ್ಲ ಅಂದರೆ, ಸೊ ಡೌನ್ ಆಗಿರಲಿಲ್ಲ ಅಂದರೆ ಇನ್ನೂ ಒಳ್ಳೆ ರಿಟರ್ನ್ಸ್ ಕೊಡ್ತಾ ಇತ್ತು ಅನ್ನುವಂತಹ ಒಪಿನಿಯನ್ ನಂದು. ಸೊ ಬಟ್ ಏನು ಮಾಡೋಕ್ಕಾಗಲ್ಲ. ಸೊ ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದೇ ಇರುತ್ತಲ್ವ ಶೇರ್ ಮಾರ್ಕೆಟಲ್ಲಿ, ಯಾರು ಕೂಡ ಪ್ರೆಡಿಕ್ಟ್ ಮಾಡೋದಕ್ಕೆ ಆಗಲ್ಲ. ನಂತರ ಕ್ರಾಂಪ್ಟನ್ ಗ್ರೀವ್ಸ್ ಇದೆ. ಸೊ ಇದು ಕೂಡ ಹತ್ತಿರ 7% ರಿಟರ್ನ್ಸ್ ಕೊಟ್ಟಿದೆ. ನಂತರ ಎಪಿಗ್ರಲ್ ಇದೆ, ಇದು ಕೆಮಿಕಲ್ ಸೆಕ್ಟರಲ್ಲಿ ಬರುವಂತಹ ಸಂಸ್ಥೆ. ಸೊ ಇದು ಕೂಡ ಒಳ್ಳೆ ರಿಟರ್ನ್ಸ್ ಕೊಟ್ಟಿದೆ ನೋಡ್ಬೋದು. ಸೊ ಸುಮಾರು 8% ರಿಟರ್ನ್ಸ್ ಕೊಟ್ಟಿದೆ ಒಂದು ತಿಂಗಳಲ್ಲಿ. ಸೊ ಓವರಾಲ್ ನೋಡೋದಾದರೆ ನನಗೆ ನೆಗೆಟಿವ್ ಆಗಿದ್ದು ಯಾವುದು? ಟಾರೆಂಟ್ ಹಾಗೆ ವರುಣ್ ಬೆವರೇಜಸ್. ಸೊ ಅದು ಬಿಟ್ಟರೆ ಆಲ್ಮೋಸ್ಟ್ ಎಲ್ಲ ಕೂಡ ಬೇರೆದೆಲ್ಲ ನೆಗ್ಲಿಜಿಬಲ್ ನೆಗೆಟಿವ್ ರಿಟರ್ನ್ಸ್ ಕೊಟ್ಟಿದೆ ಅಂತಲೇ ಹೇಳ್ಬೋದು. ಅದು ಬಿಟ್ಟರೆ ಟಿಪ್ಸ್ ಇಂಡಸ್ಟ್ರಿ ಔಟ್ ಪರ್ಫಾರ್ಮೆನ್ಸ್, ಸೂಪರಾಗಿ ಪರ್ಫಾರ್ಮೆನ್ಸ್ ಕೊಟ್ಟಿದೆ ಅಂತಲೇ ಹೇಳ್ಬೋದು. ಟಿಪ್ಸ್ ಇಂಡಸ್ಟ್ರಿ ಹತ್ತಿರ 20%ವರೆಗೂ ಹೋಗಿತ್ತು. ಸೊ ಓವರಾಲ್ ನೋಡೋದಾದರೆ ಜಸ್ಟ್ 1.68% ರಿಟರ್ನ್ಸ್ ಕೊಟ್ಟಿದೆ. ಸೊ ನಾನು ಇದನ್ನು ಸೆಲ್ ಮಾಡಿದ್ರು ಕೂಡ ಬ್ರೋಕರೇಜ್ ಟ್ಯಾಕ್ಸ್ ಇದರಲ್ಲೇ ಮಾಫಿ ಆಗಿಬಿಡುತ್ತೆ. ಸೊ ಹಾಗಾಗಿ 0 ಪ್ರಾಫಿಟ್ ಅಂತಲೇ ಹೇಳ್ಬೋದು ಈ ತಿಂಗಳಲ್ಲಿ, ಸೊ ಈ ಎಕ್ಸ್ಪೆರಿಮೆಂಟ್ನಲ್ಲಿ. ಸೊ ಹಾಗಾಗಿ ಇನ್ನೂ ಸೆಲ್ ಮಾಡಿಲ್ಲ, ನಾನು ಹಾಗೆ ಇಟ್ಕೊಂಡಿದ್ದೀನಿ. ಸೊ ಕೆಲವೊಂದು ಶೇರ್ ನನ್ನ ಬಳಿ ಲಾಂಗ್ ಟರ್ಮ್ಗೆ ಹೋಲ್ಡ್ ಮಾಡಿದ್ದೀನಿ. ಸೊ ಆ್ಯಡ್ ಆನ್ ಮಾಡ್ಕೊಳ್ತಾ ಹೋಗ್ತೀನಿ. ಈಗ ಆಗಸ್ಟ್ ಶೇರ್ ಕ್ರ್ಯಾಶ್ ಆಯ್ತಲ್ವಾ. ಸೊ ಅದೊಂದು ಒಳ್ಳೆ ಆಪರ್ಚುನಿಟಿ ಅಂತ ಭಾವಿಸಿ ನನ್ನ ಹತ್ರ ಎಷ್ಟು ಅಮೌಂಟ್ ಇತ್ತು, ಸೊ ಅದರಲ್ಲಿ ಸ್ವಲ್ಪ ಅಮೌಂಟ್ನ ಶೇರ್ಸ್ ಪರ್ಚೇಸ್ ಮಾಡಿದ್ದೆ. ಸೊ ಕೆಲವೊಂದು ಒಳ್ಳೆ ಶೇರ್ಸ್ನ. ಸೊ ಅಂಥ ಟೈಮ್ನ ನಾವು ಯೂಟಿಲೈಸ್ ಮಾಡ್ಕೋಬೇಕಾಗತ್ತೆ. ಸೊ ಕ್ರ್ಯಾಶ್ ಆದರೆ, ಸೊ ವಾರನ್ ಬಫೆಟ್ ಹೇಳ್ತಾರಲ್ಲ,
ಸೊ ಯಾವಾಗ ಗ್ರೀಡ್ ಜಾಸ್ತಿ ಇರುತ್ತೆ ಆಗ ನೀವು ಭಯ ಪಡಬೇಕು, ಯಾವಾಗ ಲೈಕ್ ಜನ ಭಯ ಪಡ್ತಾರೆ ನೀವು ಗ್ರೀಡಿ ಆಗಿರಬೇಕು ಅಂತ ಹೇಳಿ. ಸೊ ಸ್ಟಾಕ್ ಮಾರ್ಕೆಟ್ ಕ್ರ್ಯಾಶ್ ಆಗೋದು ಒಂದು ಎಕ್ಸ್ಪೆರಿಮೆಂಟ್ ಸುಮಾರು ಸತಿ ನಾವು ಕೂಡ ನೋಡಿದ್ದೀವಿ, ರೈಟ್? ಸೊ ಹೇಳಿ, ನಾನು ಈ ಶೇರ್ಸ್ನ ಹಾಗೆ ಇಟ್ಕೊಳ್ಳ ಅಥವಾ ಸೆಲ್ ಮಾಡಿಬಿಡ್ಲಾ? ಇದೆಲ್ಲ ಫಂಡಮೆಂಟಲ್ಸ್ ಚೆನ್ನಾಗಿದೆಯಾ? ನಿಮ್ಗೆ ಏನು ಅನಿಸುತ್ತೆ ಅದನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಥ್ಯಾಂಕ್ ಯು.